ಕನ್ನಡದ ಪ್ರಸಿದ್ಧ ಕಥೆಗಾರ, ಕಾದಂಬರಿಕಾರ, ನಾಟಕಕಾರರಾಗಿರುವಂತಹ ವಿವೇಕ ಶಾನುಭಾಗ ಅವರು 1962ರಲ್ಲಿ ಜನಿಸಿದರು. ಇವರ ಸ್ಥಳ ಉತ್ತರ ಕನ್ನಡ ಜಿಲ್ಲೆ. ಇವರ ಕೃತಿಗಳು ಅಂಕುರ, ಹುಲಿ ಸವಾರಿ, ಮತ್ತೊಬ್ಬನ ಸಂಸಾರ, ಊರುಭಂಗ, ಬಹುಮುಖಿ, ಇನ್ನೂ ಒಂದು, ಸಕ್ಕರೆಗೊಂಬೆ, ಒಂದು ಬದಿ ಕಡಲು, ಇಲ್ಲಿರುವುದು ಸುಮ್ಮನೆ, ಘಾಚರ್ ಘೋಚರ್ ಇತ್ಯಾದಿ. ವೃತ್ತಿಯಿಂದ ಇಂಜಿನಿಯರ್ ಆಗಿರುವ ಇವರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಹಿರಿಯ ಹುದ್ದೆಯಲ್ಲಿದ್ದರು. ಭಾವನಾ ಹಾಗೂ ಪ್ರಜಾವಾಣಿ ಪತ್ರಿಕೆಗೆ ಕೆಲವು ಕಾಲ ಅಂಕಣಗಳನ್ನು ಬರೆದಿದ್ದಾರೆ. ದೇಶಕಾಲ ಎಂಬ ಸಾಹಿತ್ಯಕ ಪತ್ರಿಕೆಯನ್ನು ನಡೆಸುತ್ತಿದ್ದರು.